ಉದ್ಯೋಗ ಖಾತ್ರಿ ಸಮರ್ಪಕ ಅನುಷ್ಠಾನಗೊಳಿಸಿ ಬೀದರ್ ಜಿಲ್ಲೆ ಬರಪೀಡಿತ ಜಿಲ್ಲೆಯಾಗಿ ಘೋಷಿಸಲು ನಗರದಲ್ಲಿ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಸರ್ಕಾರಕ್ಕೆ ಆಗ್ರಹ. ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದು ಮತ್ತು ಬೀದರ್ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸುವುದು ಒಳಗೊಂಡಂತೆ ವಿವಿಧ ಬೇಡಿಕೆಗಳ ಕುರಿತಂತೆ ಸರ್ಕಾರವನ್ನು ಒತ್ತಡ ಹೇರಲು ಶೀಘ್ರದಲ್ಲೇ ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವನ್ನು ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ದೌಲ್ ಸಾಬ್ ನದಾಫ್ ಆಗ್ರಹಿಸಿದರು. ನಗರದ ಸರ್ಕಿಟ್ ಹೌಸ್ನಲ್ಲಿ ಮಂಗಳವಾರ ಮಧ್ಯಾಹ್ನ 12ಕ್ಕೆ ನಡೆದ ತಮ್ಮನ್ನು ಭೇಟಿಯಾದ ಸುದ್ದಿಗಾರರಿಗೆ ತಿಳಿಸಿದರು. ಈ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಸೈಯದ್ ಇಸಾಮುದ್ದೀನ್ ಬೀರಾಸಾಬ್, ಜಿಲ್ಲಾ ಕಾರ್ಯದರ್ಶಿ ಅಂಬುಬಾಯಿ ಮಾಳಿಗೆ, ತಾಲೂಕು ಅಧ್ಯಕ್ಷ ದೇವಾನಂದ್ ಗಾಯಕ್ವಾಡ್ ಮತ್ತಿತರರು ಈ ಸಂದರ್ಭದಲ್ಲಿ ಇದ್ದರು. ಕರ್ನಾಟಕ ಕೃಷಿ ಮತ್ತು ಕೂಲಿಕಾರರ ಗ್ರಾಮೀಣ ಕಾರ್ಮಿಕರ ಸಂಘದ ಬೀದರ್ ಜಿಲ್ಲಾ ಸಮಿತಿ ಇವತ್ತು ಸಭೆ ಸೇರ್ತಾ ಇದ್ದೀವಿ. ಈ ಸಭೆಯಲ್ಲಿ ಪ್ರಮುಖ ಚರ್ಚೆಗಳನ್ನು ಮಾಡಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ವರ್ಷ ಸಕಾಲಕ್ಕೆ ಮಳೆ ಬಾರದೆ ಇಡೀ ಜಿಲ್ಲೆಯಲ್ಲಿ ಬಿತ್ತಿದ ಬೀಜಗಳು ಮೊಳಕೆ ಒಡೆದು ಬಾಡ್ತಾ ಇದ್ದಾವೆ. ಆ ಬೆಳೆಗಳು ಬಾಡಿದಂತೆ ನಮ್ಮ ರೈತರ ಮುಖಗಳು ಸಹ ನಾವು ಬಾಡ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ತಕ್ಷಣವೇ ಬೀದರ್ ಜಿಲ್ಲೆಯನ್ನು ಬರಗಾಲ ಎಂದು ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಪ್ರಮುಖವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಈ ವರ್ಷ ಬರಗಾಲ ಇರುವುದರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ತೆಗೆದಿರ್ತಕ್ಕಂಥದ್ದನ್ನು ಪುನರ್ ಸ್ಥಾಪನೆ ಮಾಡಬೇಕು. ಅದರ ಅಡಿಯಲ್ಲಿ 200 ದಿನ ಕೆಲಸ ಕೊಡಬೇಕು. ದಿನಕ್ಕೆ 600 ರೂಪಾಯಿಯನ್ನು ಕೂಲಿಯನ್ನು ಕೊಟ್ಟು ಗೂಳೆ ಹೋಗದಂತೆ ತಡೆಗಟ್ಟಬೇಕು ಅಂತಕ್ಕನ್ನೋದನ್ನು ಒತ್ತಾಯ ಮಾಡಲಿಕ್ಕೆ ಇವತ್ತು ನಾವು ಸಭೆ ಸೇರಿ ಹೋರಾಟವನ್ನು ರೂಪರೇಷೆಗಳನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಜಿಲ್ಲೆಯ ಸಂಪೂರ್ಣ ಬರಗಾಲ ಅಂತಕ್ಕನ್ನೋದನ್ನು ಘೋಷಣೆ ಮಾಡಬೇಕು ಅಂತಕ್ಕನ್ನೋದನ್ನು ಪ್ರಮುಖ. ಉದ್ಯೋಗ ಖಾತ್ರಿ ಅನ್ನೋದು ಸಮರ್ಪಕ ಜಾರಿ ಆಗಬೇಕು. ಇನ್ನೊಂದು ಕಡೆ ಏನು ಮಾಡಿದ್ದಾರೆ, ಜನರಿಗೆ 125 ದಿನಗಳು ಅಂತ ಹೇಳಂದು ಅವರು ಘೋಷಣೆ ಮಾಡಿ ಅದರಲ್ಲಿ 60 ದಿನಗಳನ್ನು ಕಡಿತ ಮಾಡಿ ಉಳಿದ ದಿನಗಳೇನಂತಂದ್ರೆ ಮಾನವ ದಿನಗಳಂತ ಕೊಡ್ತೀವಿ ಅಂತ ಹೇಳಂದು ಆಶ್ವಾಸನೆ ನೀಡ್ಯಾರ. ಬಟ್ ಅದು ಕೆಲಸ ಆಗ್ತಾಯಿಲ್ಲ. ಇವಾಗ ನಾವು ಕೇಳೋದು ಇಷ್ಟೇ, ನೀವು 60 ದಿನಗಳು ಏನು ಕಡಿತ ಮಾಡಿರಿ ಅಂದರೆ ಅದು ಯಾವ ಅಂದ್ರೆ ಬೆಳೆ ಬಿತ್ತ ಟೈಮಿಗೆ ಕಟಾವು ಮಾಡೋ ಟೈಮಿಗೆ ನಾವು ಅವಾಗ 60 ದಿವಸಗಳು ಕಡಿತ ಮಾಡ್ತೀವಿ ಅಂತ ಒಂದು ಹೇಳಿದ್ದಾರೆ. ಬಟ್ ಇವಾಗ ಬೆಳೆನೇ ಇಲ್ಲ. ಇವತ್ತು ರೈತರು ಏನಪ್ಪ ಅಂದ್ರೆ ಅಂದಂಗೆ ಬಿತ್ತಿದ ಬೆಳೆಗೆ ಬೆಂಬಲ ಬೆಲೆ ಒಂದು ಕಡೆ ಇದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಒಣ ಭೂಮಿಯಲ್ಲಿ ಹಾಕಿ ಕೂತಾರೆ ರೈತರು. ಅದಕ್ಕೇನಪ್ಪ ಅಂತಂದ್ರೆ ಪರಿಹಾರ ಸಿಗಬೇಕು. ಇನ್ನೊಂದು ಏನಂತಂದ್ರೆ ನಮ್ಮ ಕೂಲಿಕಾರರಿಗೆ ಗ್ರಾಮೀಣ ಭಾಗದೊಳಗೆ ಉದ್ಯೋಗ ಖಾತ್ರಿ ಸಮರ್ಪಕ ಜಾರಿ ಆಗಬೇಕು. ಮತ್ತು ಕೆಲವೊಂದು ಕಡೆ ಪಂಚಾಯತ್ ಒಳಗೆ ಏನಂತಂದರೆ NMRಗಳು 0 ಮಾಡ್ತಾ ಇದ್ದಾರೆ. ಆ 0 ಮಾಡಿದ್ರಂತಂದ್ರೆ ಮಾನವ ದಿನಗಳು ಕಡಿತ ಆಗ್ತವೆ, ಅದರೊಳಗೆ ಸೇರ್ಪಡೆ ಆಗಲ್ಲ. ಇನ್ನೊಂದು ಕಡೆ ಏನಂತಂದ್ರೆ ಕೆಲಸ ಮಾಡಿದ್ದು 2 ದಿವಸಕ್ಕೆ ನೀವು ಯಾವಾಗ ನಾವು ಕೆಲಸ ಮಾಡ್ತೀವಿ ಅವಾಗ ಬಂದು ನೀವು ಎಸ್ಟಿಮೇಟ್ ಮಾಡ್ಕೊಂಡ್ರೆ ಅದು ಅಳತಿ ಮಾಡ್ಕೊಂಡ್ರೆ ಅದು ಸರಿ ಇರ್ತದೆ. ಬಟ್ ಅಲ್ಲಿ ನೀವು ಕೆಲಸ ಮಾಡಿದ್ದು 8 ದಿವಸಕ್ಕೋ 15 ದಿವಸಕ್ಕೋ ಹೋಗಿ ನಾವೇನಂತಂದ್ರೆ ಎಸ್ಟಿಮೇಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಇವತ್ತು JE ಆಗಲಿ AD ಆಗಲಿ ಅಲ್ಲಿ ಹೋಗಿ ಅಳತಿ ಮಾಡೋ ಟೈಮ್ನೊಳಗೆ ಏನಂತಂದ್ರೆ ದನ ಕರು ಕುರಿ ಮರಿ ನಾಯಿ ಹಂದಿ ಎಲ್ಲ ಓಡಾಡಿ ಏನಂತಂದ್ರೆ ಆ ಕೆಲಸ ಮಾಡಿದ ಜಾಗದೊಳಗೆ ಅಳತಿ ಪ್ರಕಾರ ಅಲ್ಲಿ ಸಿಗಲ್ಲ. ಏನಂದ್ರೆ ಹರಾಸ್ಮೆಂಟ್ ಭಾಳಷ್ಟು ಏನಂತಾರೆ ಹರಾಸ್ಮೆಂಟ್ ಮಾಡ್ತಾರೆ. ಅದಕ್ಕಾಗಿ ನಾವು ಹೇಳ್ತೀವಿ ಇಷ್ಟೇ, ಮುಂದಿನ ದಿನಗಳದೊಳಗೆ ಒಂದು ವೇಳೆ ಉದ್ಯೋಗ ಖಾತ್ರಿ ಸಮರ್ಪಕವಾಗಿ ಜಾರಿಯಾಗಿಲ್ಲ ಅಂತಂದ್ರೆ ಮತ್ತು ಮೇಟಿಗಳಿಗೆ ಹರಾಸ್ಮೆಂಟ್ ನೀವು ಮಾಡ್ತಾ ಇದ್ದೀರಂತಂದ್ರೆ ನಾವು ಕೂಲಿಕಾರ ಸಂಘದಲ್ಲಿಂದ ಸುಮ್ಮನಿರೋರಲ್ಲ, ಉಗ್ರವಾದ ಹೋರಾಟ ಕೈಗೆ ತಗೋತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನಮಗೆ ಇದು ಒಂದು ಏನಂತಂದರೆ ಇದು ಈಗ ಬರಗಾಲ ಘೋಷಣೆ ಅಂಥೇಳಿ ಮಾಡಿದ ತಕ್ಷಣ ಮಾಡಬೇಕು ತಕ್ಷಣಕ್ಕೆ ಮತ್ತು ನಗರ ಪ್ರದೇಶಕ್ಕೆ ಏನಂತಂದ್ರೆ ಉದ್ಯೋಗ ಖಾತ್ರಿ ಜಾರಿ ಮಾಡಬೇಕಂತ ಹೇಳೋದು ನಮ್ಮದು ಒತ್ತಾಯ ಇದೆ. ನನ್ನ ಹೆಸರು ಅಂಬುಬಾಯಿ ಮಾಳಿಗೆ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ. ಇವತ್ತು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಹೋಗಿ ಮಹಾತ್ಮ ಗಾಂಧಿ BG ರಾಮ್ಜೀನ್ ಆಗ್ಯದ. ಆದ್ರೆ ಜನರಿಗೆ ಏನಂದ್ರೆ ಈಗ ಕೆಲಸ ಈಗ ಧೂಳಿ ಹಾಕೋದು ಹೊಲದಾಗೆಲ್ಲ ಜನರಿಗೆ ಕೆಲಸ ಕೊಡಬೇಕು ಸರ್ಕಾರದಿಂದ. ಕೂಡಲೇ ನಾವು ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಕಡೆ ಒಂದು ಹೋರಾಟ ಮಾಡಿ ಮುನ್ನಾಬಾದ್ ತಾಲೂಕಾದ ಒಂದು
ದೊಡ್ಡ ಪ್ರಮಾಣದ ಒಂದು ಹೋರಾಟ ಮಾಡಿದ ಕೂಡಲೇ ಇಡೀ ತಾಲೂಕು ತುಂಬ, ಇಡೀ ಜಿಲ್ಲಾ ತುಂಬ ಎಲ್ಲ ಕಡೆ ಕೆಲಸ ಕೊಟ್ಟಿದ್ದರು. ಇವಾಗ ಮತ್ತೆ ಎಲ್ಲ ಕಡೆ ಬಂದ್ ಮಾಡಿದ್ದಾರೆ. ಹಾಗಾಗಿ ಬರಗಾಲ ಕಾಮಗಾರಿ ಅಂಥೇಳಿ ಕೂಡಲೇ ವಾರದಾಗ ಚಾಲು ಮಾಡಿ ಜನರನ್ನು ಕೆಲಸಕ್ಕೆ ಹಚ್ಚಬೇಕಂಥೇಳಿ ನಾವೊಂದು ಬೇಡಿಕೆ ಇಟ್ಕೊಂಡು ನಾವು ಚರ್ಚೆ ಮಾಡಲಾಗಿದೆ. ಇನ್ನೊಂದು, ಈಗ ಸದ್ಯ ಸುರಕ್ಷಾ, ಏಜ್ ಪಿಂಚನು, ಹ್ಯಾಂಡಿಕ್ಯಾಪು ಇವೇನು ಏನು ಇವರು ತಿಂಗಳ ಬರೋದೇನು ಪಗಾರ ನಿಂದ್ರಿಸ್ಯಾರ, ಅದನ್ನು ಕೂಡಲೇ ಹಾಕಬೇಕು. ಅದೇನು ಅದು ಮತ್ತು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಏಜ್ ಕಮ್ಮಿ ಇತ್ತು, ಹೆಚ್ಚಿತ್ತು, ಏನು ಅದೇನು ಅವರಿಗೆ ಇನ್ಕಮ್ ಹೆಚ್ಚಿಗಿತ್ತು ಅಂಥೇಳಿ ಈ ಥರ ಹೇಳ್ತಾ ಇದ್ದಾರೆ. ಅದಕ್ಕೆ ಮಾಡಾಗ ಇನ್ಕಮ್ ಕಮ್ಮಿ ಇತ್ತ ಹೆಚ್ಚಿತ್ತ ಒಂದು ಕಡೆ ಒತ್ತಡ. ಆದ್ರೆ ಕೂಡಲೇ ನಿಂದಿಸಿ ಅದನ್ನು ಸದ್ಯ ಸುರಕ್ಷೆ ಜಾರಿ ಮಾಡಬೇಕಂಥೇಳಿ ನಾವು ಇವತ್ತು ಅದನ್ನು ಕೂಡ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತೊಂದಿನ ಕಡೆ ಅಂದ್ರೆ ರೈತರ ಹೊಲದಾಗ ಕೆಲವರು ರೈತರ ಹೊಲಗಳಿಗೆ ಅರಣ್ಯ ಇಲಾಖೆದವರು ಅವ್ರ ಭೂಮಿಯವ್ರಿಗೆ ಪಾಣಿ ಇದ್ರೂ ಕೂಡ ಅಂಥವ್ರಿಗೆ ಏನಂದ್ರೆ ಒತ್ತಡ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಇವತ್ತು ನಾವು ಚರ್ಚೆ ಮಾಡ್ತೀವಿ ಜಿಲ್ಲಾ ಕಮಿಟಿ ತೆಳಗೆ. ಹಾಗಾಗಿ ಇವತ್ತು ನಾವು ಇಲ್ಲಿ ಸೇರದೇ ಅದರ ಕಾರಣ ಆಗಿ ನಾವು ಜಿಲ್ಲಾ ಸಮಿತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸೈಯದ್ ಇಸಾಮುದ್ದೀನ್ ಮಿರಾಸಾಬ್ ಉದ್ಗಿ.